ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಾದ ನಂತರ ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಇವತ್ತು ಮಾತನಾಡಿದ್ದಾರೆ. ಇವತ್ತಿನ ಮಾತು ಕೂಡ ಸಾಫ್ಟ್ ಕಾರ್ನರ್ ಕಾಣಿಸ್ತಾ ಇದೆ. ಸಿಎಂ ಬದಲಾವಣೆಯ ಬಗ್ಗೆ ನಾನು ಪದೇ ಪದೇ ಮಾತನಾಡೋದಿಲ್ಲ. ಸಿದ್ದರಾಮಯ್ಯ ಈ ಬಗ್ಗೆ ನಿನ್ನೆಯೇ ಮಾತನಾಡಿದ್ದಾರೆ. ಏನನ್ನ ಹೇಳಬೇಕಿತ್ತೋ ಎಲ್ಲದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟ ಮೇಲೆ ನಾನೇನು ಮಾತನಾಡೋದಿದೆ? ನಾನು ಮಾತನಾಡೋದು ಸರಿಯಲ್ಲ, ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಪದೇ ಪದೇ ಮಾತನಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಾಜಕೀಯವಾಗಿ ಏನು ಚರ್ಚೆಗಳಾಗ್ಲಿಲ್ವಾ ಅಂತ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಗಳು, ಇನ್ನು ಉಳ್ಕೊಂಡಿದ್ದಂತ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವೆಲ್ಲ ಫಿಲ್ಅಪ್ ಮಾಡ್ಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸಿಎಂ ಅವರು ಹೇಳ್ತಾರೆ 5 ವರ್ಷಗಳ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ಟಿವಿ ನೋಡಿದೆ, ನನಗೆ ಸ್ವಲ್ಪ ಬಿಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಯ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬಿಸಿ ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನನ್ನ ನಾಯಕತ್ವದಲ್ಲೇ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ, ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ? ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಅಲ್ಲ, DK ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲಾರು ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡುದಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಮಾತನಾಡಿದ್ದನ್ನ ಗಮನಿಸಿದ್ವಿ. ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಚುವೇಶನ್ ಅನ್ನ. ಇದು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿಯನ್ನು ಗಮನಿಸಿದ್ರೆ ಇದು ಮೌನ ಅಂತ ನಾವು ಭಾವಿಸಬೇಕು ಅಥವಾ ಹತಾಶೆ ಅಂತ ಅನ್ಕೊಳ್ಬೇಕು? ಈಗಾಗಲೇ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಮತ್ತೆ ದೆಹಲಿಯಲ್ಲೂ ಸ್ಪಷ್ಟವಾದಂತಹ ತಮ್ಮ ಅಭಿಪ್ರಾಯವನ್ನ ನುಡಿಗಳನ್ನ ಹೇಳಿದ್ದಾರೆ. ಅನೇಕ ಶಾಸಕರು ಸಚಿವರ ಬೆಂಬಲದ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದೇ ಇದ್ರೂ ಸಹಿತವಾಗಿ ಸಿಎಂ ಸ್ಥಾನದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೃಢವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವಧಿಗೆ ಮುನ್ನವೇ ನಾಯಕತ್ವದಿಂದ ಕೆಳಗಿಳಿಸ್ತಕ್ಕಂಥ ಯಾವುದೇ ಅಭಿಪ್ರಾಯಗಳು ಇಲ್ಲ ಎಂಬತಕ್ಕಂಥ ಸ್ಪಷ್ಟ ನುಡಿಗಳಲ್ಲಿ ನಾನೇ ಪೂರ್ಣಾವಧಿಗೂ ಕೂಡ ಸಿಎಂ ಆಗಿರ್ತೀನಿ, ಜೊತೆಗೆ ಮುಂದಿನ ಚುನಾವಣೆಯೂ ಕೂಡ ನನ್ನ ನೇತೃತ್ವದಲ್ಲೇ ನಡೆಯಲಿದೆ ಎಂಬತಕ್ಕಂಥ ಮಾತನ್ನು ಕೂಡ ದೆಹಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆನಂತರ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿರಲಿಲ್ಲ. ಇವತ್ತು ಮಾಧ್ಯಮಗಳಿಗೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಎದುರಾದಂತಹ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲವನ್ನೂ ಕೂಡ ಹೇಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ಪದೇ ಪದೇ ಈ ವಿಚಾರ ಕುರಿತಂತೆ ಮಾತನಾಡೋದು ಸರಿಯಲ್ಲ ಎಂಬತಕ್ಕಂಥ ಹೇಳಿಕೆಯನ್ನ ನೀಡೋದನ್ನ ನೋಡಿದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಹೈಕಮಾಂಡ್ ನಾಯಕರುಗಳು ಕೂಡ ನಾಯಕತ್ವದ ವಿಚಾರದ ಸಂದರ್ಭದಲ್ಲಿ ಪದೇ ಪದೇ ಗೊಂದಲಕ್ಕೆ ಈಡಾಗೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ರು. ಇನ್ನು ಈ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನ ಮನದಿಂಗಿತವನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾಯಕತ್ವ ವಿಚಾರ ಮತ್ತೆ ನಾಯಕತ್ವವನ್ನ ಬದಲಾವಣೆ ಮಾಡತಕ್ಕಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರುಗಳು ಇಲ್ಲ. ಇನ್ನು ಸಚಿವರು ಮತ್ತು ಶಾಸಕರ ಬೆಂಬಲ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಮತ್ತಷ್ಟು ಗೊಂದಲವನ್ನ ಉಂಟು ಮಾಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಸಹಿತ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಬಂದಂತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ದೆಹಲಿಯಲ್ಲಿ ಹೇಳಿದಂತ ಹೇಳಿಕೆಗೆ ಯಾರು ಕೂಡ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವನ್ನ ಅಂದ್ರೆ
ತಾವು ಕೂಡ ಸಿಎಂ ಆಗ್ಬೇಕು ಎಂಬತಕ್ಕಂತ ಲೆಕ್ಕಾಚಾರದಲ್ಲಿ ಏನ್ ಕಸರತ್ತನ್ನ ನಡೆಸಿದ್ರು, ಹೈಕಮಾಂಡ್ ಮುಖಾಂತರ ತಮ್ಮ ಬಿಗಿ ಪಟ್ಟನ್ನ ಹಾಕಿದ್ರು, ಅದನ್ನ ಎಲ್ಲೋ ಒಂದ್ ಕಡೆ ಸಡಿಲಿಸಿದಂತೆ ಕಾಣ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿ ಈ ವಿಚಾರ ಕುರಿತಂತೆ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಮಾತನಾಡಿದ್ದಾರೆ. ಈ ವಿಚಾರ ಕುರಿತಂತೆ ಪಕ್ಷದ ಅಧ್ಯಕ್ಷನಾಗಿ ನಾನು ಮತ್ತೆ ಪುನಃ ಈ ವಿಚಾರ ಕುರಿತಂತೆ ಮಾತನಾಡೋದು ಸರಿಯಲ್ಲ ಎಂಬತಕ್ಕಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಹೇಳಿಕೆ, ನಿನ್ನೆ ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಡಿಸಿಎಂಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡದೇ ಇರತಕ್ಕಂತ ವಿಚಾರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪದೇ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತಕ್ಕಂಥ ಹೇಳಿಕೆ. ಇದಕ್ಕೆ ಪೂರಕವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ದೆ ಫೈನಲ್ ಎಂಬತಕ್ಕಂಥ ಹೇಳಿಕೆಯನ್ನ ಹೇಳೋದ್ರ ಮುಖಾಂತರ ನಾಯಕತ್ವದ ವಿಚಾರ ಮತ್ತೆ ಗೊಂದಲಕ್ಕೆ ತಾರ್ಕಿಕ ಅಂತ್ಯಕ್ಕೆ ಅದಕ್ಕೆ ತಿಲಾಂಜಲಿಯನ್ನ ಬಿಟ್ಟಿದ್ದಾರೆ. ಅಂದ್ರೆ ತಾವು ಸಿಎಂ ಆಗ್ಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಏನಿದ್ರು ಆ ವಿಚಾರವನ್ನ ಅಲ್ಲೇ ಫುಲ್ ಸ್ಟಾಪ್ ಇಟ್ಟು ರಾಜ್ಯದ ಅಭಿವೃದ್ಧಿ ವಿಚಾರ ಇರ್ಬೋದು, ಮತ್ತೆ 2028ಕ್ಕೆ ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ವಿಚಾರ ಜೊತೆಗೆ ಈಗ ಕೆಪಿಸಿಸಿ ಅಧ್ಯಕ್ಷರ ಗಾದಿ ವಿಚಾರ ಕುರಿತಂತೆ ಕೂಡ ಹಲವು ಸಚಿವರು ನಾಯಕರುಗಳು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸದ್ಯ ಈಗ ಸಿಎಂ ಸ್ಥಾನದ ವಿಚಾರವನ್ನ ಆಸೆಯನ್ನಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು, ಜೊತೆಗೆ 2028ರ ಸಾರ್ವತ್ರಿಕ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೀಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಂತೆ ಕಾಣ್ತಾ ಇದೆ. ರಕ್ಷಕ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.